No. We don't want to target. I just inquired about it. ನಾನೆಲ್ಲ ಕೇಳಿದೆ. ಅದು ಅವ್ರು ಪರ್ಮಿಷನ್ ತೊಗೊಂಡಿದ್ದರೆ ಏನು ತೊಂದರೆ ಇಲ್ಲ. ಅವ್ನು ಪರ್ಮಿಷನ್ ತೊಗೊಂಡು ಈಗ ಇಲ್ಲಿ ನಾವು ಸರ್ಕಾರದ ಏನಾದ್ರು ಕೆಲಸ ಮಾಡಬೇಕಾದ್ರೆ ನಾವು ಪರ್ಮಿಷನ್ ತೊಗೊಳ್ಳಿಲ್ಲ ಅಂದರೆ NGT ಅವರು ಎಲ್ಲ ಕೇಸ್ ಹಾಕಿ ಸರ್ಕಾರ ಅಧಿಕಾರಿಗಳ ಮೇಲೆಲ್ಲ ಒಳಿಕಾಗ್ತಾರೆ. ಸೊ ಅವ್ರ ಆಸ್ತಿಲಿ ಅರ್ಜಿ ಕೊಟ್ಟಿದ್ರೆ ಪ್ರೈವೇಟಲ್ಲಿ ಯಾರು ಬೇಕಾದ್ರೆ ಪರ್ಮಿಷನ್ ಕೊಡು. He is doing politics, that's all. If he had taken permission, no one would have stopped it. Government definitely will give permission. There is a provision to give permission in the private land. Even you can cut even a sandwood if it is in a private land. ಅವರು ಗಂಧಾನೇ ಬೇಕಾದ್ರೆ ಕಡೀಲಿ, ಪರ್ಮಿಷನ್ ತೊಗೊಂಡು ಕಡೀಲಿ, ಅಷ್ಟೇ ಸರ್ಕಾರ ಕೇಳಿರೋದು. ನಾನು ಚೆಕ್ ಮಾಡಿದೆ, ಅನ್ನೆಸೆಸರಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಸರ್ಕಾರದ ಆಫೀಸರ್ಸ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ನಮ್ಗೆ ಗೊತ್ತೇ ಇಲ್ಲ, ನಾನು ಪೇಪರ್ TV ನೋಡಿದ ಮೇಲೆ ನಂಗೆ ಗೊತ್ತಾಯಿತು. ತಕ್ಷಣ ನನಗೆ ಕ್ಯೂರಿಯಾಸಿಟಿಗೆ ಪಾಪ ಏನು ಹಿಂಗಾಯ್ತಲ್ಲ ಅಂತ ಚೆಕ್ ಮಾಡಿದೆ ನಾನು. ಆಮೇಲೆ ಆಫೀಸರ್ಸ್ ಹೇಳಿದ್ರು, ಸರ್ ಇಷ್ಟೊಂದು ಕಟ್ಟಿದ್ದಾರೆ, ನಾವು ಒಬ್ರಿಗೆ ಬಿಟ್ಟರೆ ಇನ್ನು ಬೆಳಗ್ಗೆ ಎಲ್ಲ ಶುರು ಮಾಡಿಬಿಡ್ತಾರೆ, ಎಲ್ಲರಿಗೂ ಭಯ ಇರಬೇಕು ಸರ್ ಅಂತ ಹೇಳಿದ್ರು ಅಷ್ಟೇ. No. We don't want to target. I just inquired about it. ನಾನೆಲ್ಲ ಕೇಳಿದೆ. ಅದು ಅವ್ರು ಪರ್ಮಿಷನ್ ತೊಗೊಂಡಿದ್ದರೆ ಏನು ತೊಂದರೆ ಇಲ್ಲ. ಅವ್ನು ಪರ್ಮಿಷನ್ ತೊಗೊಂಡು ಈಗ ಇಲ್ಲಿ ನಾವು ಸರ್ಕಾರದ ಏನಾದ್ರು ಕೆಲಸ ಮಾಡಬೇಕಾದ್ರೆ ನಾವು ಪರ್ಮಿಷನ್ ತೊಗೊಳ್ಳಿಲ್ಲ ಅಂದರೆ NGT ಅವರು ಎಲ್ಲ ಕೇಸ್ ಹಾಕಿ ಸರ್ಕಾರ ಅಧಿಕಾರಿಗಳ ಮೇಲೆಲ್ಲ ಒಳಿಕಾಗ್ತಾರೆ. ಸೊ ಅವ್ರ ಆಸ್ತಿಲಿ ಅರ್ಜಿ ಕೊಟ್ಟಿದ್ರೆ ಪ್ರೈವೇಟಲ್ಲಿ ಯಾರು ಬೇಕಾದ್ರೆ ಪರ್ಮಿಷನ್ ಕೊಡು. He is doing politics, that's all. If he had taken permission, no one would have stopped it. Government definitely will give permission. There is a provision to give permission in the private land. Even you can cut even a sandwood if it is in a private land. ಅವರು ಗಂಧಾನೇ ಬೇಕಾದ್ರೆ ಕಡೀಲಿ, ಪರ್ಮಿಷನ್ ತೊಗೊಂಡು ಕಡೀಲಿ, ಅಷ್ಟೇ ಸರ್ಕಾರ ಕೇಳಿರೋದು. ನಾನು ಚೆಕ್ ಮಾಡಿದೆ, ಅನ್ನೆಸೆಸರಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಸರ್ಕಾರದ ಆಫೀಸರ್ಸ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ನಮ್ಗೆ ಗೊತ್ತೇ ಇಲ್ಲ, ನಾನು ಪೇಪರ್ TV ನೋಡಿದ ಮೇಲೆ ನಂಗೆ ಗೊತ್ತಾಯಿತು. ತಕ್ಷಣ ನನಗೆ ಕ್ಯೂರಿಯಾಸಿಟಿಗೆ ಪಾಪ ಏನು ಹಿಂಗಾಯ್ತಲ್ಲ ಅಂತ ಚೆಕ್ ಮಾಡಿದೆ ನಾನು. ಆಮೇಲೆ ಆಫೀಸರ್ಸ್ ಹೇಳಿದ್ರು, ಸರ್ ಇಷ್ಟೊಂದು ಕಟ್ಟಿದ್ದಾರೆ, ನಾವು ಒಬ್ರಿಗೆ ಬಿಟ್ಟರೆ ಇನ್ನು ಬೆಳಗ್ಗೆ ಎಲ್ಲ ಶುರು ಮಾಡಿಬಿಡ್ತಾರೆ, ಎಲ್ಲರಿಗೂ ಭಯ ಇರಬೇಕು ಸರ್ ಅಂತ ಹೇಳಿದ್ರು ಅಷ್ಟೇ.